ಬೆಳಿಗ್ಗೆ ಮನೆ ಹೊರಗಡೆ ಗುಡಿಸಿ ನೀರು ಹಾಕೋಣ ಅಂತ ಬಂದೆ. ನಾನೇ ಕಂಡ್ರೆ ಸೂರ್ಯ ದೇವ ಹಿಂದ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಿರಣಗಳನ್ನು ಬಿಡ್ತಾ ಇದ್ದೀನಿ ನೋಡಿ. ಯಾಕೆ ಅಂದ್ರೆ ನನಗೆ ಕೋಪ ಬಂದ್ಬಿಟ್ಟಿದೆ. ಬೆಳಿಗ್ಗೆ ಎದ್ದು ಎಲ್ರೂ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ಈ ಅಮ್ಮ ನೋಡು ಪರಕೆ ಎತ್ಕೊಂಡ್ ಬಂದು ಮನೆ ಹೊರಗಡೆ ನೀರು ಹಾಕೋದು. ತುಂಬಾ ಹಿಂಸೆ ಹಂಗೆ ಮಾಡ್ತಾರೆ. ಆದಿತ್ಯ ಹೃದಯ ಪಾರಾಯಣ ಮಾಡೋದು ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಪರಕೆ ಮುಟ್ಬಿಡ್ತಾರೆ. ಹೆಂಗೆ ನಾನು ಇವ್ರಿಗೆಲ್ಲ ಹೊರಗಡೆ ಕೊಡೋದು? ಎಷ್ಟೊತ್ತಿ ಇವ್ರಿಗೆ ಹೇಳೋದು? ಎಷ್ಟು ಚೆನ್ನಾಗಿ ಬೆಳಗ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಿರಣಗಳನ್ನು ಕೊಡ್ತಾ ಇದ್ದೀನಿ. ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ನೀವೆಲ್ಲ. ನಾನು ಬೆಳಗ್ಗೆನೆ ನಿಮ್ಮ ಮನೆ ಮುಂದೆ 1, 2 ಎಲ್ಲ ಮಾಡಿ ಬಂದು ಇಲ್ಲಿ ಮಲ್ಕೊಂಡಿದ್ದೀನಿ. ಇನ್ನೆಷ್ಟೇ ಕ್ಲೀನ್ ಮಾಡಿದ್ರು ನಿಮ್ಮ ಮನೆ ಮುಂದೆ ನಾನು ಬಂದು ಮಾಡ್ತೀನಿ. ಏನು ಮಾಡ್ತೀಯ ಮಾಡ್ಕೊ ಹೋಗು. ಇದು ಗಂಜಿ ಮಾಡಿದ್ದೆ, ರಾಗಿ ಗಂಜಿ. ನನ್ನ ಮಗನಿಗೆ ಮೈಯೆಲ್ಲ ತುಂಬ ಹೀಟ್ ಆಗಿಬಿಟ್ಟಿದೆ. ಅದಕ್ಕೆ ಗಂಜಿ ಮಾಡಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿ ಕೊಟ್ಟರೆ ಕೂಲ್ ಆಗ್ಬೋದು ಅಂತ. ಈಗ ಅಂಬಲಿ ಎಲ್ಲ ಕುಡಿತೀವಿ ಅಲ್ವಾ, ಹೊರಗಡೆ ಹೋದಾಗ ಸೇಮ್ ಅದೇ ಥರ ಅಲ್ವಾ, ಸರಿ ಆ ಥರ ಮಾಡಿಕೊಡೋಣ ಅಂತ ನೋಡ್ತಾ ಇದ್ದೀನಿ. ಅದು ಕೋಲ್ಡ್ ಮಾಡ್ಬೋದೇನೋ ಬಾಡಿಗೆ ಅಂಬಲಿ ಅಂತ. ಬಾಟ್ಲಿಗೆ ಕರ್ಡ್ ಹಾಕಿದ್ದೀನಿ, ಮೊಸರಿಗೆ ಇದು ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಆಗಿಬಿಡುತ್ತೆ. ನೀರಾಗಿ ಮಾಡಿದ್ದೀನಿ. ಅದಕ್ಕೆ ದೇಹನ ತಂಪು ಮಾಡುತ್ತೋ ಏಟ್ ಮಾಡುತ್ತೋ ಗೊತ್ತಿಲ್ಲ, ನನಗನ್ಸುತ್ತೆ ತಂಪು ಅಂತ. ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೆವಿ ಹೀಟ್ ಆಗಿಬಿಟ್ಟಿದೆ. ಯಾಕೆಂದರೆ ನೆನ್ನೆಲ್ಲ ಫುಲ್ಲು ಹೀಟ್ ಪದಾರ್ಥನೇ ಹೋಗಿದೆ ಬಾಡಿಗೆ. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಬೇಕು, ಆ ಥರ ಆಗಿಬಿಟ್ಟಿದೆ. ಅದಕ್ಕೆ ಇದು ಪ್ರಯತ್ನ ಪಡ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ದೇಹ. ನಿನ್ನೆಲ್ಲ ಖಾರದ ಪುಡಿ ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್, ಅದನ್ನು ಒರೆಸ್ಕೊಂಬಂದರು ನನ್ನ ಮಗ. ಅದನ್ನು ಲಾಸ್ಟಲ್ಲಿ ಅಕ್ಕಿ ಹಾಕ್ತೀವಿ ಅಲ್ವಾ, ಅದು ಕವರಲ್ಲಿರೋದು, ಅದನ್ನು ಜರಡಿ ಹಿಡಿಬೇಕು ಅಂತ ಜರಡಿ ಹಿಡಿತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮುಂದ್ಗಡೆ ಬಾಗಿಲನ್ನೆಲ್ಲ ಕ್ಲೀನ್ ಮಾಡಿ ಹಿಂದ್ಗಡೆ ಬಾಗಿಲನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಲ್ವ ಬಾಗಿಲಿಗೆ, ದೇವ್ರ ಮನೆಗೆ ಎಲ್ಲ ನೀಟಾಗಿರಬೇಕು ಅಂತ. ಈಗ ಲಕ್ಷ್ಮಿ ಮನೆಗೆ ಬರಬೇಕು ಅಂದರೆ ಬಾಗಿಲು ಇಂಪಾರ್ಟೆಂಟು, ದೇವ್ರ ಮನೆ ಇಂಪಾರ್ಟೆಂಟು, ನೀಟಾಗಿ ಇಟ್ಕೊಂಡಿರಬೇಕು ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋದು. ಅದಕ್ಕೋಸ್ಕರ ಬೆಳಿಗ್ಗೆ ಎಲ್ಲ ಬಾಗಿಲೆಲ್ಲ ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮುಂದ್ಗಡೆ ಎಲ್ಲ ಆಗೋಯ್ತು, ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಿಂದ್ಗಡೆ ಮಾಡ್ತಾ ಇದ್ದೀನಿ. ನೆಕ್ಸ್ಟು ದೇವ್ರ ಮನೆಗೆ ಬಂದೆ. ಅಲ್ಲಿ ಮೇಲೆ ಇರೋ ಗೂಡನ್ನೆಲ್ಲ ತೆಗಿಯೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಹಂಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು, ವಾರ ಪೂಜೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗನ ಅಂಗಡಿಗೆ ಕಳಿಸಿದ್ದೆ. ದೇವ್ರ ಮನೆಗೆ ಏನೇನು ಬೇಕೋ ಅದು ಮತ್ತು ಮನೆಗೆ ಏನೇನು ಸಾಮಾನು ಬೇಕಿತ್ತೋ ಅದನ್ನು ತೊಗೊಂಡು ಬಾ ಅಂದ್ಬಿಟ್ಟು, ಅಷ್ಟರೊಳಗೆ ನಾನು ಈ ಕೆಲಸ ಎಲ್ಲ ಮುಗಿಸ್ಬೇಕು ಅಂದ್ಬಿಟ್ಟು ಬೇಗ ಮುಗಿಸ್ಕೊತಾ ಇದ್ದೆ. ಈ ನಡುವೆ ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಇದ್ದೀವಿ, ಕಾಲೇಜು ಹಾಲಿಡೇ ಇರೋದ್ರಿಂದ. ಅದಕ್ಕೆ ಸ್ವಲ್ಪ ಸೋಂಬೇರಿತನ ಬಂದುಬಿಟ್ಟೈತೆ. ಇನ್ಮೇಲೆ ಬೇಗ ಎದ್ದೊಳ್ಬೇಕು, 4 ಗಂಟೆಗೆ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಸತಿ ನಾವೇನಾದರೂ ಸ್ವಲ್ಪ ಲೇಟಾಗಿ ಎದ್ದರೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇನ್ನು ಮುಂದೆ ಹಂಗೆ ಮಾಡಬಾರ್ದು ಅಂದ್ಬಿಟ್ಟು ಮನಸ್ಸಿಗೆ ತೆಗೆದುಕೊಂಡು ನನ್ನ ಕೆಲಸಗಳೇನಿದೆಯೋ ಅದನ್ನು ಮಾಡಿಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೂದಲನ್ನ ಇನ್ನೂ ದಪ್ಪ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀನಿ. ಅದು ಮಾಡ್ತಾಯಿದ್ದೀನಿ, ಅದು ಆಗಿಬಿಡುತ್ತೆ. ಫಸ್ಟೆಲ್ಲ ಕೂದಲು ಬಿದ್ದಿದ್ರೆ ಅದನ್ನು ಕವರಲ್ಲಿ ಹಾಕ್ಬಿಟ್ಟು ಎತ್ತಿಕ್ಕೊಂಬಿಟ್ಟು ಪಾತ್ರೆಯವರು ಬಂದಾಗ ಕೊಟ್ಬಿಟ್ಟು ತೆಗೆದುಕೊತಾ ಇದ್ವಿ.
ಅದೇನೋ ಅವ್ರು ಕೊಟ್ಟಾಗಿಂದ ನಾನು ತಲೆ ಕೂದಲು ಜಾಸ್ತಿ ಹೋಗೋದಕ್ಕೆ ಶುರುವಾಯಿತು. ನನ್ನ ಮೈಂಡಲ್ಲೇನಾದರೂ ಪಾತ್ರೆ ಬರುತ್ತೆ ಕಮ್ಮಿ ಕಾಸಿಗೆ ಅಂದ್ಬಿಟ್ಟು ಏನಾದರೂ ಅಂದ್ಕೊಂಡಿದ್ನೇನೋ, ಅದಕ್ಕೆ ತಲೆ ಕೂದಲೆಲ್ಲ ಜೋರಾಗಿ ಹೋಗೋದಕ್ಕೆ ಶುರುವಾಗೋಯ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಾಗೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗೆ ಮುದ್ದೆ ಮಾಡ್ತಾ ಇದ್ದೆ. ಈ ಕಡೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಮುದ್ದೆ ಮಾಡಿಕೊಂಡು ಮಾಡ್ತಾಯಿದ್ದೆ. ನಾವು ಮುದ್ದೆ ಮಾಡಿದಾಗ ಫಸ್ಟ್ ಸ್ವಲ್ಪ ಹಿಟ್ಟಾಕ್ಬಿಟ್ಟು ಕಲಿಸ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ನೆಕ್ಸ್ಟ್ ಹಿಟ್ಟಾಕ್ಬಿಟ್ಟು ಕಲಿಸ್ಕೊಂಡ್ರೆ ಗಂಟು ಬರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. 2 ಸತಿ ಹಿಟ್ಟಾಕಿ ಇನ್ನೂ 3 ಸತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ಬರುತ್ತೆ. ಮುದ್ದೆ ಗಂಟು ಬರೋದಿಲ್ಲ. ಇದು ಮುದ್ದೆ ಮಾಡೋರಿಗೆ ಟಿಪ್ಸು. ಈ ಥರ ಕೋಲು ನಾನು ತಿರುಪತಿಯಲ್ಲಿ ತಂದಿದ್ದು ಮುದ್ದೆ ಸಾಂಬಾರದ್ದು ಕೋಲು, ಅದು ಮುದ್ದೆಗೂ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಇದರಿಂದ ಮಾಡ್ತಾಯಿದ್ರೆ. ಅದಕ್ಕೆ ನಾನು ಇದನ್ನೇ ಬಳಸ್ತೀನಿ. ಇಬ್ಬರಿಗೂ ಏನು ದೊಡ್ಡ ಕೋಲಿನ ಅವಶ್ಯಕತೆ ಇರೋದಿಲ್ಲ. ಇಬ್ಬರಾದ್ರೇನು 3 ಜನ ಆದ್ರೇನು ಇದು ಸಾಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನುಣ್ಣಗೆ ಮಾಡಿದ್ರೆ ಮುದ್ದೆ ಚೆನ್ನಾಗಿರುತ್ತೆ. ನನ್ನ ಮಗನ ಕೈಯಲ್ಲಿ ಅಂಗಡಿಗೆ ಹೋಗಿ ಕಳಿಸಿದ್ದೆ. ಆರೆಂಜು 180 ರೂಪೀಸ್ ಅಂತೆ ಒಂದು ಕೆ ಜಿ. ಚಿಪ್ಸು ಈಗ ಅಡುಗೆಗೆ ಶುರು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಬೆಂಡೆಕಾಯಿ ಪಲ್ಯ, ನುಗ್ಗೆಕಾಯಿ ಸಾಂಬಾರು ಬೆಂಡೆಕಾಯಿ ಪಲ್ಯ ಮಾಡಬೇಕು. ನುಗ್ಗೆಕಾಯಿ ಟೊಮೊಟೊ ಇದು ಅದು ಮೇಲೆ ಇರೋದು ತೆಗೆದಿರೋದು. ಈ ಥರ ತೆಗೆದ್ರೆ ಸ್ಟೋನ್ ಪ್ರಾಬ್ಲಮ್ ಬರೋಲ್ಲ. ಈ ಒಳಗಡೆ ಹೋದ್ರೆ ಕೊಳ್ತಿರೋ ಥರ ಕಾಣಿಸ್ತಾ ಇದೆ. ಬೇಳೆ, ನುಗ್ಗೆಕಾಯಿ, ಟೊಮೆಟೊ, ಹುಣಸೆಹಣ್ಣು, ಸ್ವಲ್ಪ ಖಾರದ ಪುಡಿ ಹಾಕಿ ಬೇಯಿಸ್ಕೊತೀನಿ. ಕೆಲವು ಜನ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಗೆ ಗೊತ್ತಾಗೋದೇ ಇಲ್ಲ ನಮ್ಮ ಹಿಂದ್ಗಡೆ ಮಾಡ್ತಾ ಇರೋ ಕೆಲಸಗಳು. ಯಾವತ್ತೂ ಅಷ್ಟೇ ಫಸ್ಟು ನಾವು ನಮ್ಮ ಜೊತೆ ಯಾರಿದ್ದಾರೋ ಅವ್ರ ಮೇಲೆ ಕಣ್ಣೇ ಇಡಬೇಕು. ನಮ್ಮ ಶತ್ರುಗಳು ಎಲ್ಲೂ ಇರೋದಿಲ್ಲ, ನಮ್ಮ ಹತ್ರನೇ ಇರ್ತಾರೆ. ಮಾಡಬಾರ್ದು ಮಾಡ್ತಾ ಇರ್ತಾರೆ, ಇಲ್ಲಿ ಹೇಳ್ಬಾರ್ದು ಹೇಳ್ತಾ ಇರ್ತಾರೆ. ನನ್ನ ಜೀವನದಲ್ಲೂ ಹಾಗೆ ಆಗಿದ್ದು. ನನಗೆ ಗೊತ್ತಾಗ್ತಾನೇ ಇರಲಿಲ್ಲ. ಇಲ್ಲೊಂದು ಹೇಳ್ತಾರೆ, ಇನ್ನೊಬ್ರ ಹತ್ರ ಇನ್ನೊಂದು ಹೇಳ್ತಾರೆ. ಈಗಲೂ ಹಾಗೆ ಆ ಜನ ನನ್ನ ಹತ್ರ ಹೇಳ್ತಾರೆ, ಬೇರೆಯವ್ರ ಹತ್ರ ಹೇಳೋದು ಬೇರೆಯವ್ರ ಹತ್ರ ಹೇಳ್ತಾರೆ. ಇಂಥವ್ರಿಗೆ ಇವಾಗೆಲ್ಲ ಕಾಲ ಇರೋದು. ನಾವೇ ನಿಯತ್ತಾಗಿ ಹೋಗೋ ಜನಕ್ಕೆ ಕಾಲನೇ ಇಲ್ಲ, ಆ ಥರ ಅನಿಸ್ಬಿಟ್ಟೈತೆ. ಈ ಹಾವಿಗೆ ಹಾಲಿಕ್ಕಿದ್ರೆ ಅದು ವಿಷ ಕಕ್ಕದು ಬಿಡೋಲ್ಲ ಅಂತಾರೆ ನೋಡಿ, ಆ ಥರ ನಾವು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಆ ವಿಷದ ಹಾವುಗಳು ಅವು ವಿಷ ಕಕ್ಕೋದು ಬಿಡೋದು ಇಲ್ಲ. ನಾನು ಮುಂದೆ ನಾಟಕ ಮಾಡಿದ್ರೆ ನನಗೇನು ಅರ್ಥ ಆಗೋದಿಲ್ವಾ? ಅವರು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮಗಿಂತ ಏನು ಇಲ್ಲ ಅಂದ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಕೆಲವೊಂದು ಸತಿ ನಾವು ಬಲಿಗಳಾಗ್ಬಿಡ್ತೀವಿ. ನಮಗೆ ಎಷ್ಟೇ ತಿಳುವಳಿಕೆ ಇದ್ದರೂ ಏನೇ ಇದ್ದರೂ ಈ ನಾಗರಾವುಗಳು ದೇವ್ರಂತ ನಂಬಿರ್ತೀವಿ, ಬಟ್ ಅದು ಕಚ್ಚಿದ್ರೆ ವಿಷ ಹತ್ತಿ ಸಾಯೋದು ನಾವೇ ಅಲ್ವಾ? ಆ ಥರ ಕೆಲವು ಜನಗಳು ಇದ್ದಾರೆ. ಹಿಂದ್ಗಡೆ ಮಾಡೋದು ಮಾಡ್ತಾ ಇರ್ತಾರೆ, ನನಗೆ ಮುಂದ್ಗಡೆ ಮಾತಾಡ್ತಾ ಇರ್ತಾರೆ. ತುಂಬ ಬುದ್ಧಿವಂತಿಕೆ ತೋರಿಸ್ತಾರೆ. ಅತಿಯಾದರೆ ಅಮೃತವೂ ವಿಷ ಆಗುತ್ತೆ ಅಂತಾರೆ ಅಲ್ವಾ? ಆ ಥರ ಜೀವನನೇ ನಾಟಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಬದುಕ್ತಾ ಇರೋದು ಜೀವನ, ಅದು ನಾಟಕ ಅಲ್ಲ. ಎಷ್ಟೇ ಆಡಿದ್ರೂ ಮೇಲೆ ಅನ್ನೋನು ಒಬ್ಬನಿದ್ದಾನೆ. ಅವನು ಕೊಟ್ಟಾಗ ನೋಡ್ಕೊಳ್ಳೋಕ್ಕಾಗೋದಿಲ್ಲ.